ಹಾಯ್ ನಮಸ್ತೆ. ತುಂಬ ದಿನ ಆಯಿತು, ಒಂದು 2 ಮಂತ್ 3 ಮಂತ್ ಆಯಿತು ನಾನು ಚಿಕನ್ ಮನೆಯಲ್ಲಿ ಮಾಡಿದೆ. ನನಗೆ ಚಿಕನ್ ಮಾಡೋದೇ ಮರ್ತೋಗಿದೆ. ನನಗೆ ಇಷ್ಟ ಆಗಲ್ಲ ಚಿಕನ್ ಮಾಡಿದರೆ ಪಿತ್ತ ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಇವತ್ತು ಪುದೀನ ಚಿಕನ್ ಮಾಡುವಂಥ ಮಸಾಲೆ ತಂದು ಡೈರೆಕ್ಟಾಗಿ ಮಾಡೋದು. ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫಸ್ಟು ಚಿಕನ್ ಸ್ವಲ್ಪ ಬೇಯಿಸ್ಕೋಬೇಕು. ಅದು ನೀರು ಬಿಡುತ್ತೆ ನೀವೇ ಚಿಕನ್. ಇಷ್ಟೇ, ಒಂದು 100-150 ರೂಪಾಯಿದು ಚಿಕನ್ ತಂದಿರೋದು. ಬೇಗ ಮುಗಿಬೇಕು. ನಮ್ಮ ಕೆಳಗಡೆ ಮನೆಯವರಿಗೂ ಕೊಡ್ತೀವಿ, ಆವಾಗ ಬೇಗ ಮುಗಿಯುತ್ತೆ. ಒಂದೇ ದಿನದಲ್ಲಿ ಮುಗಿದ್ರೆ ಪಿತ್ತಾಗನೂ ಇರಲ್ಲ, ಏನಾಗಲ್ಲ. ಸೆಕೆಂಡ್ ಡೇ ಇಟ್ಟರೆ ಮಾತ್ರ ಆಲ್ಮೋಸ್ಟ್ ಚಿಕನ್ ಎಲ್ಲ ನಮಗೆ ಪಿತ್ತ ಪ್ರಾಬ್ಲಮ್ ಇರುತ್ತೆ, ಮೈಗ್ರೇನ್ ಆ ಥರ ಇದ್ದವರಿಗೆಲ್ಲ ಎಫೆಕ್ಟ್ ಆಗುತ್ತೆ. ಇದಕ್ಕೆ ನೀರು ಹಾಕಿ ಹಾಕ್ಬೇಕಂತ ಹೇಳಿದ್ದಾರೆ. ನೋಡಬೇಕು, ಬೆಂದಾಗ ಅದಕ್ಕೆ ರುಚಿ ಬಂದರೆ ಸಾಕು. ಈ ಥರ ಇದೆ, ಚೆನ್ನಾಗಿ ಆದರೆ ಸಾಕಪ್ಪ. ಫಸ್ಟೇ ಚಿಕನ್ ಅಂದರೆ ಇಷ್ಟ ಆಗೋಲ್ಲ, ಇನ್ನು ಅದು ಸರಿಯಾಗಿರೋದ್ರಂತ ತಿನ್ನೋದೇ ಇಲ್ಲ. ನೋಡುವ ಏನಾಗುತ್ತೆ ಅಂತ. ರೈಸ್ ಆಲ್ರೆಡಿ ಇದೆ, ಸೊ ಬೇರೆ ಏನು ಮಾಡಬೇಕಂತಿಲ್ಲ. ಈ ಥರ ಚಿಕನ್ ಆಗಿದೆ. ಆ ಮಸಾಲೆಗೆ ನೀರು ಸ್ವಲ್ಪ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಹೇಳಿದ್ದಾರೆ. ಇದು ಬೇಯ್ತಾ ಇದೆ, ಬಟ್ ಇಲ್ಲಿ ಗ್ರೇವಿನೂ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಈಗ ಇದು ಹೇಗೆ ಆಗುತ್ತೆ ಅಂತಲೇ ಒಂದು ಡೌಟ್ ಇದೆ. ಬೆಂದ ಮೇಲೆ ನೋಡಬೇಕಷ್ಟೇ. ಸ್ವಲ್ಪ ಬೆಂದಿದೆ, ಆದರೆ ನೋಡಿ ಆಯಿಲ್ ಅಂತೂ ಈ ಥರ ಹಾಕ್ಲಿಕ್ಕೆ ಹೇಳಿದ್ದು. ಏನಂತ ಗೊತ್ತಾಗ್ತಿಲ್ಲ. ಈಗ ಲಾಸ್ಟಿಗೆ ತಿನ್ನೋಕ್ಕೆ ಆಗುತ್ತಾ ಇಲ್ವೋ ಅಂತ ನನಗೆ ಟೆನ್ಷನ್. ಈ ಥರ ಚಿತ್ರ ಇದೆ, ಬಟ್ ನಮ್ಮಲ್ಲಿ ಆದಾಗ ಈ ಥರ ಆಗಿರುತ್ತೆ. ತಿನ್ಬೋದಾ ಅಂತ ಗೊತ್ತಿಲ್ಲ ನನಗೆ. ಮೊದಲೇ ಅಷ್ಟು ಇಷ್ಟ ಆಗಲ್ಲ, ಸ್ವಲ್ಪ ಬಂದಿಲ್ಲಾದರೂ ಚೆನ್ನಾಗಿ ಆಗಿರ್ಬೋದು. ಬಟ್ ಆ ಮಸಾಲೆ ಗ್ರೀನ್ ಬರಲ್ಲಪ್ಪ, ಸುಮ್ಮನೆ ಅವ್ರು ಹೇಳೋದು. ಈ ಥರ ಆಗಿದೆ. ಇದು ಏನಾಗಿದೆ ಅಂದರೆ ಸ್ವಲ್ಪ ಸ್ಪೈಸಿ ಬಂದಿದೆ, ಅದರ ಪುದೀನದು ಟೇಸ್ಟ್ ಬಂದಿಲ್ಲ. ಇವಾಗ ನಾವು ಚಿಕನ್ ಮಾಡ್ಲಿಕ್ಕೆ ಹೋಗಿ ಇದಕ್ಕೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಚಿಕನ್ ಮಸಾಲೆ ಬೇರೆ ಇದ್ದರೆ ಹಾಕ್ಬೋದಿತ್ತು, ಯಾವುದೂ ಇಲ್ಲ. ಫಿಶ್ ಮಸಾಲೆ ಬಿಟ್ಟು ಚಿಕನ್ ಮಸಾಲೆನೇ ಇಲ್ಲ ನಮ್ಮ ಮನೇಲಿ. ಫೈನಲಿ ಚಿಕನ್ ಆಯಿತು. ಏನೋ ಒಂದು ಬೇರೆ ಚಿಕನ್ ಮಸಾಲೆ ಎಲ್ಲ ಹಾಕಿ ಏನೋ ಒಂದು ಚಿಕನ್ ಮಾಡಿದಪ್ಪ. ಏನೋ ಅಷ್ಟು ಇಷ್ಟ ಆಗ್ತಿಲ್ಲ. ಹಾಯ್ ನಮಸ್ತೆ. ಇವತ್ತು ತಿಂಡಿಗೆ ರೊಟ್ಟಿ ಮಾಡಿದ್ದು. ನಿನ್ನೆದು ಚಿಕನ್ ಅಂತೂ ಹೋಯ್ತು, ತಿನ್ಬೋದು, ನನಗೆ ಇಷ್ಟ ಆಗಿಲ್ಲ. ಅದಕ್ಕೆ ಇವತ್ತು ರೊಟ್ಟಿ ಮತ್ತು ಚಟ್ನಿ ಮಾಡಿದೆ. ಇವಾಗ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಜಾಸ್ತಿ ರೊಟ್ಟಿ ಎಲ್ಲ ಮಾಡಲಿಕ್ಕೂ ಕಷ್ಟ, ಯಾಕೆಂದರೆ ಅದಕ್ಕೆ ಬೆಂಕಿ ಜಾಸ್ತಿ ಬೇಕಾಗುತ್ತೆ. ಆದರೂ ಮಾಡಬೇಕಲ್ವ, ಅದಕ್ಕೆ ಮಾಡಿದ್ದು. ರೊಟ್ಟಿ ಮಾಡಿದ್ದೀನಿ ಆಲ್ರೆಡಿ, ಹಾಗೆ ಚಟ್ನಿ ರೆಡಿಯಾಗಿದೆ. ಮಧ್ಯಾಹ್ನಕ್ಕೆ ಇವತ್ತು ಮತ್ತೆ ಚಿಕನ್ನು ಕೆಳಗಡೆ ಮನೆಯವರು ಕೊಟ್ಟರು. ನಮ್ಮ ಚಿಕನ್ ಖಾಲಿ ಆಯಿತು, ನಾನಂತೂ ತಿಂದಿಲ್ಲ. ನನಗೆ ಮೊಸರು ಸಾಕು. ನೋಡುವಾಗ ಆಸೆ ಆಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ನಾವು ಜುಡಿಯೋಕ್ಕೆ ಬಂದಿದ್ದೀವಿ ನೋಡಿ. ಬೇರೆ ಬೇರೆ ಟ್ರೆಂಡಿಂಗ್ ಇದೆ ಪ್ಯಾಂಟ್. ಕೇಕ್ ಬೇಕಂತೆ, ಅದಕ್ಕೆ ಕೇಕಿಗೆ ಬಂದಿದ್ದೀವಿ. ನೋಡಪ್ಪ, ಈ ರೆಡ್ ಕಲರ್ ಕೇಕ್. ಇವಾಗ ಪಲಾವ್ ಮಾಡುವ ಅಂತ, ಯಾಕೆಂದರೆ ಗ್ಯಾಸ್ ಎಲ್ಲ ಪ್ರಾಬ್ಲಮ್ ಇರುವಾಗ ನಮಗೆ ತುಂಬ ಅಡುಗೆ ಮಾಡಿದರೆ ಗ್ಯಾಸ್ ವೇಸ್ಟ್ ಆಗುತ್ತೆ. ಅದಕ್ಕೆ ಪಲಾವ್ ಆದರೆ ಒಂದೇ ಟೈಮ್ ಆಗುತ್ತೆ. ಮತ್ತೆ ರೈಸ್ ಮಾಡಬೇಕು, ಪಲ್ಯ ಮಾಡಬೇಕು. ಅದಕ್ಕೆ ಸ್ವಲ್ಪ ಇದು ಕಟ್ ಮಾಡ್ತೀನಿ, ಬೀನ್ಸ್ ಕಟ್ ಮಾಡುವ. ಇವಾಗ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಳ್ಳುವ. ತುಪ್ಪ ಮತ್ತು ಆಯಿಲ್ 2 ಮಿಕ್ಸ್ ಮಾಡ್ತೀನಿ ನಾನು. ನಾನು ತುಂಬ ಜಾಸ್ತಿ ಏನು ಮಸಾಲೆ ಹಾಕಲ್ಲ.
ಅದೇ ಸ್ವಲ್ಪ ಆಯಿಲು. ಹಾಗೆ ಈಗ ಇದಕ್ಕೆ ಚಕ್ಕೆ ಲವಂಗ ಇದೆಲ್ಲ ಹಾಕುವ. ತುಂಬ ಹಾಕಲ್ಲ ನಾನು, ಸ್ವಲ್ಪ ಮಸಾಲೆ ಇದು. ಆಮೇಲೆ ಈಗ ಆನಿಯನ್ ಹಾಕುವ. ಒಬ್ಬರು ಒಂದೊಂದು ರೀತಿ ಮಾಡ್ತಾರೆ ಪಲಾವ್ ಅಂದರೆ. ಇದು ಚೆನ್ನಾಗಿ ಫ್ರೈ ಹಾಕ್ಕೊಳ್ಳಿ. ಇದು ಸ್ವಲ್ಪ ಇದು ಹಾಕುವ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಕೂಡಲೇ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಡ್ರೈ ಆಗಿ ಇದು ತಳ ಹಿಡಿಯುತ್ತೆ. ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ, ನಾನು ಜಾಸ್ತಿ ಟೊಮೆಟೊ ಎಲ್ಲ ಹುಳಿ ಎಲ್ಲ ಕಮ್ಮಿ ಸ್ವಲ್ಪ ಯೂಸ್ ಮಾಡೋದು. ಅದು ಫ್ರೈ ಮಾಡ್ಕೊಳ್ಳ. ಹಾಗೆ ಇದಕ್ಕೆ ಉಪ್ಪು ಹಾಕ್ತೀನಿ, 1 ಚಮಚ ಹಾಕ್ತೀನಿ, ಮತ್ತು ಟೇಸ್ಟಿಗೆ 1.5 ಹಾಕ್ತೀನಿ, ಮತ್ತು ಟೇಸ್ಟ್ ನೋಡು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಅರಶಿನ ಪೌಡ್ರ್ ಹಾಕುವ. ಗರಂ ಮಸಾಲ ಪೌಡ್ರ್ ಹಾಕುವ. SNN ಗರಂ ಮಸಾಲ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕುವ. ಮಿಕ್ಸ್ ಮಾಡು. ಈಗ ಬೀನ್ಸ್, ಕ್ಯಾರೆಟ್ ಹಾಕ್ಬೋದು. ಬಟಾಣಿ ಇಲ್ಲ, ಬೇರೆ ವೆಜಿಟೇಬಲ್ ಯಾವುದು ಮಿಕ್ಸ್ ಮಾಡ್ಕೋಬೋದು. ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೇಯ್ಕೋಬೇಕು, ಆಮೇಲೆ ನೀರು ಹಾಕಿ ತಳ ಹಿಡಿಯೋದಾಗಿ ನೋಡಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಬೇಯ್ತಾ ಇದ್ದೆ, ನಾನು ಸ್ವಲ್ಪ ತಳ ಹಿಡಿಯಿತ್ತು, ಅದಕ್ಕೆ ಮತ್ತೆ ಚೇಂಜ್ ಮಾಡಿದೆ. ಸೊ ಈಗ ನಾನು ಮಸಾಲೆ ಎಲ್ಲ ಜಾಸ್ತಿ ಹಾಕಲ್ಲ, ಅದರಿಂದಾಗಿ ನೋಡಿ ಈ ಥರ ಇದೆ. ಈಗ ಮುಚ್ಚಿಡುವ.